ಹಲೋ ಗಾಯ್ಸ್, ವೆಲ್ಕಮ್ ಟು ಚಂದ್ರು ಡೈಲಿ ಲೈಫ್ 26. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೈತರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ವಿಶೇಷತೆ ಏನೈತೆ ಅಂದ್ರೆ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಐತಿ. ಒನ್ಸ್ ಅಗೇನ್ ಎಲ್ರಿಗೂ ಕೂಡ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಒಂದಿಷ್ಟು ಪರಿಸರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಏನಪ್ಪ ಅಂದ್ರೆ ನೀವೆಲ್ಲರೂ ನೋಡ್ತಿರ್ಬೋದು, ವರ್ಷದಿಂದ ವರ್ಷಕ್ಕೆ ಬೇಸಿಗೆ ಕಾಲದೊಳಗೆ ಬಿಸಿಲಿನ ತಾಪಮಾನ ಏರ್ತಾ ಇದೆ. ಯಾಕೆ ಏರ್ತಾಯಿದೆ ಅಂತ ಯಾರೂ ಅರ್ಥ ಮಾಡ್ಕೊಳಕ್ಕಾಗತ್ತಿಲ್ಲ. ಯಾಕಂದ್ರೆ ನಾವು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಗಿಡಗಳನ್ನು ಕಡಿತಾ ಇದ್ದೀವಿ. ಯಾಕಂದರೆ ಇದು ಒಂದು ಪರಿಸರ ವಿನಾಶಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ನೀವು ಅರ್ಥ ಮಾಡ್ಕೋಬೇಕು, ನಾವು ಜಾಸ್ತಿ ಗಿಡಗಳನ್ನು ಕಡಿಬಾರ್ದು. ಎಷ್ಟು ಗಿಡಗಳು ಕಟ್ತೀವೋ ಅದರ ಅರ್ಧದಷ್ಟಾದರೆ ಗಿಡ ಹಚ್ಚಬೇಕು. ಇಲ್ಲಕ್ಕಂದ್ರೆ ನಮ್ಮ ಪರಿಸರ ವಿನಾಶದ ಅಂಚಿನಲ್ಲಿ ಬಂದು ನಿಲ್ಲುತ್ತಾ ಅಂತ ಹೇಳ್ತಿದ್ದೀನಿ. ನಾವು ಇಲ್ಲಿಗೆ ಕೊನೆ ಮಾಡಿದರೆ ಮುಂದಿನ ಪೀಳಿಗೆಯವರಿಗೆ ಪರಿಸರ ಅಂದರೆ ಏನು ಒಂದು ಗುರುತು ಕೂಡ ಕಾಣೋದಿಲ್ಲ. ಇದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಇದನ್ನು ಸಂರಕ್ಷಿಸೋದು, ಉಳಿಸೋದು, ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಇದನ್ನು ನಾವು ಬೆಳೆಸೋದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಆದರೆ ಇವತ್ತೊಂದಿನ ಮಾತ್ರ ಸ್ಟೇಟಸ್ಗೋಸ್ಕರ ಆಗಿರ್ಬೋದು, ಯಾವುದಕ್ಕೋಸ್ಕರ ಆಗಿರ್ಬೋದು, ಗಿಡ ನೆಟ್ಟು ಫೋಟೋ ಇಡೋದಾಗಿರ್ಬೋದು, ಯಾರು ಮಾಡಬೇಡ ಅನ್ನಂಗಿಲ್ಲ, ಮಾಡಿ ಒಳ್ಳೆ ಕೆಲಸ. ಮತ್ತು ಜೊತೆಗೆ ಏನಂದರೆ ನಿಮ್ಮ ಮನೆ ಸುತ್ತಮುತ್ತ ಏನಾದರೂ ಸ್ವಲ್ಪ ಜಾಗ ಇದ್ದರೆ ಅಲ್ಲೇ ಒಂದು ಸಣ್ಣ ಪುಟ್ಟ ಗಿಡಗಳನ್ನು ನೆಡೆಸಿ ಒಂದು ನೆರಳಿಗೆ ಅಥವಾ ಗಾಳಿಗೆ ಆಸ್ಪದ ಮಾಡಿಕೊಡ್ರಿ. ನಿಮ್ಗೆ ಗೊತ್ತಿರ್ಬೋದು, ಕೊರೋನಾ ಲಾಕ್ಡೌನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಆಕ್ಸಿಜನ್ಗೆ ಎಷ್ಟು ವ್ಯಾಲ್ಯೂ ಬಂದಿತ್ತು ಅಂತ. ಅದನ್ನು ಮರುಕಳಿಸ್ದಂತೆ ನಾವು ನೋಡ್ಕೊಳ್ಬೇಕು. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಂತ ಹೇಳ್ತಾ ಇದ್ದೀನಿ. ಇವತ್ತು ಹೇಳ್ತಿರೋದು ಟಾಪಿಕ್ ಏನಂದ್ರೆ ರೈತರ ಬಗ್ಗೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ರೈತರು ಮಳೆಗಾಲ ಆರಂಭಕ್ಕೆ ಮುನ್ನ ತಮ್ಮ ಹೊಲವನ್ನು ತುಂಬಾ ಹದಗೊಳಿಸ್ಕೊಂಡಿರ್ತಾರೆ ಬಿತ್ತನೆ ಕಾರ್ಯಕ್ಕೆ. ಮಳೆ ಆದಷ್ಟು ಬೇಗ ಆಗಲಿ, ನಮ್ಮ ರೈತರ ಆದಷ್ಟು ಬೇಗ ಬಿತ್ತಿರೋ ಹೊಲವನ್ನು ಹದಗೊಳಿಸುವುದನ್ನು ಬಿತ್ತಲಿಕ್ಕೆ ಕಾರ್ಯವನ್ನು ಆರಂಭಿಸಲಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಅವರು ತಮ್ಮ ಹೊಲದಲ್ಲಿ ಹಸಿರನ್ನು ನೋಡಬೇಕು ಅನ್ನೋದು ಒಂದು ಗುರಿ ಆಗಿರುತ್ತೆ. ಆದಷ್ಟು ಆ ಹಸಿರು ನೋಡಲಿ ಅಂತ ಹೇಳ್ತಾ, ಮತ್ತು ಆದಷ್ಟು ಅವನು ಫಸಲು ಕೈಗೆ ಬಂದ ಹೊತ್ತಿಗೆ ಬೆಳೆಗೆ ಬೆಲೆ ಇರೋದಿಲ್ಲ, ಬೆಲೆ ಇದ್ದಾಗ ಬೆಳೆ ಇರೋದಿಲ್ಲ. ಇದೆಲ್ಲರೂ ನೋಡಿರ್ತೀವಿ. ಆದರೆ ನೀವು ಒಂದು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಒಳ್ಳೆ ಬೆಲೆ ಬರಲಿ ಅಂತ ಹೇಳ್ತಾಯಿದ್ದೀನಿ. ಆದಷ್ಟು ರೈತರಿಗೆ ಎಲ್ಲರೂ ಸಪೋರ್ಟ್ ಮಾಡಿ, ರೈತರನ್ನ ಬೆಂಬಲಿಸಿ, ಆದಷ್ಟು ರೈತರನ್ನ ಎಲ್ಲರೂ ಬೆಂಬಲಿಸೋಣ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಬಂಗಾರದ ಮನುಷ್ಯ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಎಲ್ಲರೂ ಪ್ರೇರೇಪಿತವಾಗಿ ಎಲ್ಲ IT ವಿದ್ಯಾರ್ಥಿಗಳು ವ್ಯವಸಾಯ ಕೆಲಸಕ್ಕೆ ಬಂದರು ಅಂತ ಹೇಳಿದರು. ಆದರೆ ಅಲ್ಲಿ ಬಂದಿರತಕ್ಕಂಥ ಅಭ್ಯರ್ಥಿಗಳು ಯಾರಿದ್ರೆ ಅವರೆಲ್ಲರೂ ರೈತರ ಮಕ್ಕಳೇ ಆಗಿರ್ತಾರೆ. ಅವರಷ್ಟೇ ಬಂದಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಆದಷ್ಟು ಸಿಟಿ ಜನ ಬಂದಿರಲ್ಲ, ಯಾಕಂದರೆ ಇದು ರೈತರ ಮಕ್ಕಳು ಅರ್ಥ ಮಾಡಿಕೊಂಡು ಬಂದಿದ್ದಾರೆ. ಇಷ್ಟು ಹೇಳ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಹೇಳ್ತೀನಿ, ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ಹೇಳ್ತಾ, ಒಂದಾದರೂ ಗಿಡ ನೆಡೋಣ ಅಂತ ಹೇಳ್ತಾ, ಮತ್ತು ರೈತರನ್ನ ಬೆಂಬಲಿಸೋಣ, ಅವ್ರನ್ನ ಗೌರವದಿಂದ ಕಾಣೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.